ಎಸ್, ಇನ್ನು ನಿನ್ನೆ ಅಷ್ಟೇ ಹೈಕೋರ್ಟ್ನ ಏನು ಆದೇಶ ಬಂತು, ಇದು ಸಿದ್ದರಾಮಯ್ಯನವ್ರಿಗೆ ಹಿನ್ನಡೆ ಆಗಿತ್ತು. ಇದೀಗ ಜೆಡಿಎಸ್ ಬಿಜೆಪಿ ಇಂದು ಬೆಳಗ್ಗೆಯಿಂದನೂ ಕೂಡ ಸಿದ್ದರಾಮಯ್ಯ ರಾಜೀನಾಮೆಗೆ ಒತ್ತಾಯಿಸಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಬಿಜೆಪಿ ಕಾರ್ಯಕರ್ತರು ಸಿದ್ದರಾಮಯ್ಯನವರ ಸರ್ಕಾರಿ ನಿವಾಸಕ್ಕೆ ಮುತ್ತಿಗೆ ಹಾಕುವ ಪ್ರಯತ್ನವನ್ನು ಮಾಡಿದ್ರು. ಈ ವೇಳೆ ತುಂಬ ಹೈಡ್ರಾಮಾಗಳು ನಡೀತು. ಬಿಜೆಪಿ ಕಾರ್ಯಕರ್ತನ ಬಂಧಿಸಿದ್ರು. ಇನ್ನು ರಾಜ್ಯದ ಹಲವೆಡೆ ಜೆಡಿಎಸ್ ಹಾಗೂ ಬಿಜೆಪಿ ಕಾರ್ಯಕರ್ತರು ಸಿದ್ದರಾಮಯ್ಯನವರ ರಾಜೀನಾಮೆಗೆ ಒತ್ತಾಯ ಮಾಡಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಯಾಕೆಂದರೆ ಕಳಂಕಿತ ವ್ಯಕ್ತಿ, ಕೋರ್ಟಲ್ಲಿ ಮುಖಭಂಗ ಆಗಿದೆ, ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಲೇಬೇಕು ಸ್ಥಾನಕ್ಕೆ, ಆ ಸ್ಥಾನದಲ್ಲಿ ಮುಂದುವರುವ ಯಾವುದೇ ರೀತಿಯ ನೈತಿಕತೆ ಇಲ್ಲ ಅನ್ನೋದು ಬಿಜೆಪಿ ಜೆ ಡಿ ಎಸ್ನವರ ವಾದ. ಭಾಳಷ್ಟು ಬಿಜೆಪಿ ನಾಯಕರು ಮಾತನಾಡ್ತಿದ್ದಾರೆ, ಜೆ ಡಿ ಎಸ್ನವರು ಮಾತನಾಡ್ತಿದ್ದಾರೆ. ಆದರೆ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರು ಮಾತ್ರ ನಾನು ರಾಜೀನಾಮೆಯನ್ನು ಕೇಳಿಲ್ಲ ಅಂತ ಹೇಳಿದ್ದಾರೆ. ಇದು ಭಾಳಷ್ಟು ಜನಕ್ಕೆ ಆಶ್ಚರ್ಯವನ್ನು ಉಂಟು ಮಾಡಿದೆ. ಒಟ್ಟಾರೆಯಾಗಿ ಜೆ ಡಿ ಎಸ್ ಬಿಜೆಪಿ ಕಾರ್ಯಕರ್ತರು ನಾಯಕರು ಪ್ರತಿಭಟನೆಗಳನ್ನ ಮಾಡ್ತಾ ಇದ್ದಾರೆ ರಾಜೀನಾಮೆಗೆ ಒತ್ತಾಯಿಸಿ. ಆದರೆ ಜೆ ಡಿ ಎಸ್ ನಾಯಕ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ಮಾತ್ರ ನಾನು ರಾಜೀನಾಮೆ ಕೇಳಿಲ್ಲ ಅನ್ನೋ ಹೇಳಿಕೆ ಒಂದಷ್ಟು ಮೈತ್ರಿಯಲ್ಲಿ ಚರ್ಚೆಗೆ ಕೂಡ ಗ್ರಾಸ ಆಗಿದೆ. ಒಟ್ಟಾರೆ ನಾಳೆ ಬೆಳಗ್ಗೆ 11 ಗಂಟೆಗೆ ಬೆಂಗಳೂರಲ್ಲಿ ಬಿಜೆಪಿ ಬೃಹತ್ ಪ್ರತಿಭಟನೆ ಹಮ್ಮಿಕೊಂಡಿದೆ. ರಾಜ್ಯಾದ್ಯಂತ ಕೂಡ ಬಿಜೆಪಿ ಪ್ರತಿಭಟನೆಗೆ ಕರೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಬಟ್ ಈ ಬೆಂಗಳೂರಿಂದ ಮೈಸೂರು ಪಾದಯಾತ್ರೆ ಮಾಡಿದಾಗಲೇ ಸಿದ್ದರಾಮಯ್ಯ ತಲೆ ಕೆಡಿಸ್ಕೊಳ್ಳಿಲ್ಲ ಈ ಬಿಜೆಪಿ ಜೆ ಡಿ ಎಸ್ ಪ್ರತಿಭಟನೆಗೆ, ಪಾದಯಾತ್ರೆಗೆ. ಇನ್ನು ನಾಳಿನ ಪ್ರತಿಭಟನೆಗೆ ತಲೆ ಕೆಡಿಸ್ಕೊತಾರ? ನೆವರ್ ಎವರ್. ಯಾಕಂದರೆ ಸರ್ಕಾರ ಇರೋದೇ ಅವ್ರದ್ದೇ, ಕಾಂಗ್ರೆಸ್ ಸರ್ಕಾರ ಇದೆ, ಮುಖ್ಯಮಂತ್ರಿ ಆಗಿರೋ ಸಿದ್ದರಾಮಯ್ಯ. ಹಾಗಾಗಿ ವಿಪಕ್ಷದ ಪ್ರತಿಭಟನೆಗೆ ಎದುರುವ ಕಾಲ ಹೋಯ್ತು. ಅವರು ಅಷ್ಟೇ, ಇವರು ಅಷ್ಟೇ. ಪ್ರತಿಭಟನೆಗೆ ಅಂಜುವ ಸರ್ಕಾರಗಳು ಈಗಿಲ್ಲ. ಹಾಗಾಗಿ ಈ ಬಿ ಜೆ ಪಿ ಪ್ರತಿಭಟನೆ ಭಾಳ ಇಂಪ್ಯಾಕ್ಟ್ ಮಾಡುತ್ತೆ, ಜೆ ಡಿ ಎಸ್ ಪ್ರತಿಭಟನೆ ಭಾಳ ಇಂಪ್ಯಾಕ್ಟ್ ಮಾಡುತ್ತೆ ಅನ್ನೋದೇನಿಲ್ಲ. ಸೊ ನೈತಿಕತೆ ಪ್ರಶ್ನೆ ಆಚೆ ಈಚೆ ಅವೆಲ್ಲ ರಾಜಕಾರಣದಲ್ಲಿಲ್ಲ. ಹೀಗಾಗಿ ಕಾಂಗ್ರೆಸ್ ಹೈಕಮಾಂಡೇ ಸ್ಪಷ್ಟವಾಗಿ ಸಿದ್ದರಾಮಯ್ಯ ಬೆನ್ನಿಗೆ ನಿಂತಿರುವ ಕಾರಣ ಜೆ ಡಿ ಎಸ್ ಬಿ ಜೆ ಪಿಯವರು ಎಷ್ಟೇ ಬಾಯಿ ಬಡ್ಕೊಂಡು ನಿಂತ್ಕೊಂಡು ಪ್ರತಿಭಟನೆ ಮಾಡಿದ್ರು ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡುವ ಸನ್ನಿವೇಶ ಸದ್ಯಕ್ಕಿಲ್ಲ ಅಂತ ಹೇಳ್ಬೋದು.